ಹೆಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಹಾರ್ದಿಕ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ತುಳಸಿ ಕೆ ದೋಹೆ ಪದ್ಯದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ತುಳಸಿದಾಸ ಮುಖಕ್ಕೋ ಕ್ಯಾ ಮಾನ್ತೆ ಹೇ? ತುಳಸಿದಾಸ್ ಅವರು ಮುಖಗಿ ಏನು ತಿಳ್ಕೊತಾರೋ? ಉತ್ತರ, ತುಳಸಿದಾಸ್ ಶರೀರ ಕೋ ಕ್ಷಣಿಕ ಮಾನ್ತೆ ಹೇ. ಏನು ತಿಳ್ಕೊತಾರೋ? ಕ್ಷಣಿಕ. ಮುಖಿಯಾ ಕೋ ಕಿಸ್ಕೆ ಸಮಾನ್ ರಹನಾ ಚಾಹಿಯೇ? ಮುಖಿಯಾಗಿ ಯಾರ ಥರ ಆಗಿರಬೇಕು? ಉತ್ತರ, ಮುಖಿಯಾ ಕೋ ಮುಖಕ್ಕೆ ಸಮಾನ್ ಹೋನಾ ಚಾಹಿಯೇ. ಒಬ್ಬ ನೇತಾಗಿ ಬಾಯಿ ಹಾಗಿರಬೇಕು ಅಂತ ಹೇಳ್ತಾರೆ. ಹಂಸ ಕಾ ಗುಣ ಕೈಸಾ ಹೋತಾ ಹೈ? ಹಂಸದ ಗುಣ ಯಾವ ಥರ ಇರ್ತೈತಿ? उत्तर, हंस का दूध को ग्रहण करके पानी को छोड़ता है. हंस का गुण यह है कि वह सारहीन वस्तु को छोड़कर अच्छे को अपनाता है. ಹಂಸ ಏನು ಮಾಡ್ತೈತಪ್ಪ? ಹಾಲು ಮಾತ್ರ ಗ್ರಹಣವನ್ನು ಮಾಡ್ತೈತಿ, ನೀರನ್ನು ಬಿಟ್ಟು ಬಿಡ್ತೈತಿ. ಅಂದರೆ ನಾವು ಸಹಿತ ಒಳ್ಳೆ ಮಾರ್ಗ ಮೇಲೆ ನಡಿಬೇಕು. ನಾಲ್ಕನೇ ಪ್ರಶ್ನೆ, ಮುಖ ಕಿಸ್ಕಾ ಪಾಲನ್ ಪೋಷಣ್ ಕರ್ತಾ ಹೈ? ಬಾಯಿ ಯಾರ್ದು ಪಾಲನೆ ಪೋಷಣೆಯನ್ನು ಮಾಡ್ತೈತಿ? ಉತ್ತರ, ಮುಖ ಶರೀರಕ್ಕೆ ಸಕಲ ಅಂಗೋಂ ಕಾ ಪಾಲನ್ ಪೋಷಣ್ ಕರ್ತಾ ಹೈ. ಬಾಯಿ ಇಡೀ ಶರೀರದ ಪಾಲನೆ ಪೋಷಣೆಯನ್ನು ಮಾಡ್ತೈತಿ. ಐದನೇದು, ದಯಾ ಕಿಸ್ಕಾ ಮೂಲ ಹೈ? ದಯಾ ಯಾರ್ದು ಮೂಲು? ದಯಾ ಧರ್ಮ ಕಾ ಮೂಲ ಹೈ. ದಯೆ ಧರ್ಮದ ಮೂಲ ಭಾಗ. ಆರನೇದು, ತುಳಸಿದಾಸ್ ಕಿಸ್ ಶಾಖಾ ಕೆ ಕವಿ ಹೈ? ತುಳಸಿದಾಸ್ ಅವರು ಯಾವ ಒಂದು ಶಾಖೆದ ಕವಿ ಆಗಿರ್ತಾರೋ? ತುಳಸಿದಾಸ್ ಭಕ್ತಿ ಶಾಖಾಕ್ಕೆ ಕವಿ ಆಗಿರ್ತಾರೋ. ತುಳಸಿದಾಸ್ ಕೆ ಮಾತಾ ಪಿತಾ ಕಾ ನಾಮ್ ಕ್ಯಾ ಥಾ? ತುಳಸಿದಾಸ್ ಅವರು ತಂದೆ ತಾಯಿ ಹೆಸರೇನು? ಅವರು ತಂದೆ ಯಾರು? ಆತ್ಮಾರಾಮ ಮತ್ತು ತಾಯಿ ಹುಲಸಿ. ಎಂಟನೇದು, ತುಳಸಿದಾಸ್ ಕೆ ಬಚ್ಪನ್ ಕಾ ನಾಮ್ ಕ್ಯಾ ಥಾ? ತುಳಸಿದಾಸ್ ಅವ್ರದ್ದು ಬಾಲ್ಯದ ಹೆಸರೇನು? ತುಳಸಿದಾಸ್ ಅವರು ಬಾಲ್ಯದ ಹೆಸರು ರಾಮ್ ಬೋಲಾ. ಪಾಪ ಕಾ ಮೂಲ ಕ್ಯಾ ಹೈ? ಪಾಪದ ಮೂಲ ಆಧಾರ ಏನು? ಉತ್ತರ, ಪಾಪ ಕಾ ಮೂಲ ಅಭಿಮಾನ ಹೈ. ಹತ್ತನೇ ಪ್ರಶ್ನೆ, ತುಳಸಿದಾಸ್ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ಕೌನ್ ಹೈ? ತುಳಸಿದಾಸ್ ಅವ್ರ ಪ್ರಕಾರ ಸಂಕಟದ ಸಾಥಿ ಯಾರು? ಫ್ರೆಂಡ್ಸ್ ಯಾರು ಅಂತ ಕೇಳತ್ತಾರ. ಉತ್ತರ, ತುಳಸಿದಾಸ್ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ವಿದ್ಯಾ, ವಿನಯ ಮತ್ತು ವಿವೇಕ. 2 या 3 ವಾಕ್ಯೋं में उत्तर लिखिए. 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ಮುಖಿಯಾ ಕೋ ಮುಖ ಕೆ ಸಮಾನ್ ಹೋನಾ ಚಾಹಿಯೇ ಕೈಸೆ? ಮುಖಿಯಾಗಿ ಬಾಯಿ ಹಾಗಿರ್ಬೇಕನ್ನತ್ತಾರು, ಅದು ಹೇಗೆ? ಪ್ರಶ್ನೆ. ಉತ್ತರ, मुख या मुँह खाने पीने का काम अकेला करता है, लेकिन उसके खाने पीने द्वारा वह शरीर के सारे अंगों का पालन पोषण करता है. ನೋಡ್ರಿ, ಈಗ ಬಾಯಿ ಏನಾಗ್ತೈತಿ? ತಿನ್ನು ಕೆಲಸ ಮಾತ್ರ ಮಾಡ್ತೈತಿ, ಬಟ್ ಅದರಿಂದ ಏನು ಇಡೀ ಶರೀರದ ಪಾಲನೆ ಪೋಷಣೆಯನ್ನು ಆಗ್ತೈತಿ. इसी तरह मुखिया को मुख के समान विवेकवान होना चाहिए. वह काम अपनी तरह से करे, लेकिन उसका फल सभी में बांटे. आमेले ಇಲ್ಲಿ ಏನು ಹೇಳತ್ತಾರು? लेकिन उसका फल सभी में बांटे. इस प्रकार मुखिया को मुख के समान होना चाहिए. ಯಾವ ಥರದ ಎಲ್ಲ ಪಾಲನೆ ಶರೀರಿಗೆ ಆಗ್ತೈತಲ್ಲ, ಅದೇ ಥರ ಏನು ಮಾಡಬೇಕಪ್ಪ? ನೇತಾಗೂ ಸಹಿತ ಸೇಮ್ ಆಗಿರಬೇಕು. ಆ ಒಂದು ನೇತಾ ತಗೊಂಡಿರುವಂಥದ್ದು ಕೆಲಸಗಳಿಂದ ಎಲ್ಲರಿಗೂ ಲಾಭವನ್ನು ಆಗಿರಬೇಕು. ಎರಡನೇ ಪ್ರಶ್ನೆ, ಮನುಷ್ಯ ಕೋ ಹಂಸ ಕಿ ತರಹ ಕ್ಯಾ ಕರ್ನಾ ಚಾಹಿಯೇ? ಮನುಷ್ಯನಿಗೆ ಹಂಸನ ಹಾಗೆ ಏನು ಮಾಡಬೇಕು? ಉತ್ತರ, भगवान ने इस संसार को जड़ चेतन और गुण दोष युक्त बनाया है. संसार में अच्छे और बुरे या सार असार भरे हुए हैं. ಭಗವಾನ ದೇವ್ರು ಏನು ಮಾಡಿದಾನಪ್ಪ? ಈ ಒಂದು ಜಗತ್ತೊಳಗೆ ಒಳ್ಳೆಯದವರು ಅದಾರು, ಕೆಟ್ಟದವರು ಅದಾರು. सज्जनों या संतों को चाहिए कि वे संसार से सार वस्तु का ग्रहण करें और
सर्वस्तु का त्याग कर दे, जैसे कि हंस दूध में निहित पानी को छोड़ देता है और दूध को स्वीकार कर लेता है, वैसे ही मनुष्य को हंस की तरह विकारों को त्याग कर सद्गुणों को अपनाना चाहिए। ಯಾವ ಥರ ಹಂಸ ನೀರನ್ನು ಬಿಟ್ಟು ಹಾಲನ್ನು ಗ್ರಹಣವನ್ನು ಮಾಡ್ತಾನಲ್ಲ, ಅದೇ ಥರ ಏನು ಮಾಡಬೇಕಪ್ಪ, ಸಂತ ಜನರು ಸಹಿತ ಏನು ಮಾಡಬೇಕು, ಒಳ್ಳೆಯ ಮಾರ್ಗವನ್ನು ಹಿಡಿಬೇಕು ಅದಕ್ಕೆ ಹೇಳತ್ತಾರ। ಈಗ ಮೂರನೇ ಪ್ರಶ್ನೆ, ಮನುಷ್ಯ के जीवन में प्रकाश कब फैलता है? ಮನುಷ್ಯನ ಜೀವನ ಮೇಲೆ ಪ್ರಕಾಶವನ್ನು ಯಾವಾಗ ಬೀಳ್ತೈತಿ ಅಂತ ಕೇಳತ್ತಾರ। उत्तर, जिस तरह देहरी पर दिया रखने से घर के भीतर तथा आंगन में प्रकाश फैलता है, उसी तरह राम नाम जपने से मानव की आंतरिक और बाह्य शुद्धि होती है। अर्थात जीव देहरी है और राम नाम दीपक है, इससे अंदर और बाहर प्रकाश फैलता है। ಯಾವ ಥರ ಬಾಗಿಲ ಮೇಲೆ ಬೆಳಕನ್ನು ಇಟ್ಟಿದ್ರೆ ಅದರದ್ದು ಹೊರಗೂ ಒಳಗೂ ಬೆಳಕು ಬಿಡ್ತೈತಲ್ಲ, ಅದೇ ಥರ ನಾವು ನಮ್ಮ ನಾಲಿಗೆ ಮೇಲೆ ರಾಮನಾಮ ಜಪವನ್ನು ಮಾಡಬೇಕು। ಅದರಿಂದ ನಮ್ಮ ಹೊರಗಿನ ಮತ್ತು ಒಳಗೆ ಎಲ್ಲ ಏನಾಗ್ತೈತಪ್ಪ, ಪ್ರಕಾಶವನ್ನು ಆಗ್ತೈತಿ ಅಂತ ಹೇಳ್ತಾರೆ। ಅನುರೂಪತ दया धर्म का मूल, पाप अभिमान का मूल। परिहरि त्यागना करतार सृष्टिकर्ता, जीभ देहरी दहलीज। ಭಾವಾರ್ಥ ಲಿಖಿಯೇ। ಈಗ ಕೊಟ್ಟಿರುವಂಥದ್ದಕ್ಕೆ ದೋಹೆಗೆ ಭಾವಾರ್ಥವನ್ನು ಬರೀರಿ ಅಂತ ಹೇಳ್ಯಾರ। मुखिया मुख सो चाहिए, खान पान को एक, पालय पोसय सकल अंग, तुलसी सहित विवेक। उत्तर, मुखिया को मुख या मुख के समान होना चाहिए। इस प्रकार तुलसीदास जी कहते हैं कि मुंह खाने पीने का काम अकेला करता है, लेकिन वह जो खाता पीता है उससे शरीर के सारे अंगों का पालन पोषण करता है। इसलिए मुखिया को भी ऐसे ही विवेकवान होकर वह अपना काम अपने तरह से करे, लेकिन उसका फल सभी में बटे। यानी दो, तुलसी साथी विपत्ति के, विद्या विनय विवेक, साहस सुकृति सुसत्यव्रत, राम भरोसे एक। उत्तर, तुलसीदास जी कहते हैं कि विद्या विनय विवेक ये विपत्ति के साथी हैं। ತುಳಸಿದಾಸ್ ಅವರ ಪ್ರಕಾರ ವಿದ್ಯೆ ವಿನಯ ಮತ್ತು ವಿವೇಕ ಇದು ನಮ್ಮ ಸಂಕಟದ ಸಂಗಾತಿ। जब मनुष्य पर विपत्ति पड़ती है तब विद्या विनय विवेक ही उसका साथ निभाते हैं। ಮನುಷ್ಯ ಮೇಲೆ ಯಾವಾಗ ಸಂಕಟವನ್ನು ಬೀಳ್ತೈತಲ್ಲ ಆವಾಗ ನಮ್ಮ ಸಾಥವನ್ನು ಯಾರು ಕೊಡ್ತಾರೋ, ವಿದ್ಯೆ ವಿನಯ ಮತ್ತು ವಿವೇಕ। जो राम पर विश्वास रखता है वह साहस सत्यव्रत तथा सुकृतवान बनता है। ಯಾರು ರಾಮ ಮೇಲೆ ವಿಶ್ವಾಸವನ್ನು ಇಡ್ತಾರಲ್ಲ ಅವರು ಸಾಹಸ ಸತ್ಯವ್ರತ ಮತ್ತು ಸುಕೃತವಾನ ಆಗ್ತಾರೋ। ಜೋಡ್ಕರ್ ಲಿಖಿಯೇ ಅಂದರೆ ಹೊಂದಿಸಿ ಬರೆಯಿರಿ। विश्व की नहीं करतार, परिहरि वारी विकार, जब लग घट में प्राण, सुसत्यव्रत राम भरोसे एक। ಉಚಿತ ವಿಲೋಮ ಶಬ್ದ पर सही का निशान लगाइए। ಈಗ ನಿಮಗೆ ಬಾಕ್ಸ್ ಕೊಟ್ಟಾರೆ, ಅದ್ರಾಗಿಂತ ಸಹಿ ಕರೆಕ್ಟ್ ಇರುವಂಥದ್ದು ಏನು ಮಾಡಬೇಕು, ಬಾಕ್ಸ್ ಮೇಲೆ ನೀವು ರೈಟ್ ಮಾರ್ಕವನ್ನು ಮಾಡಬೇಕು। ವಿವೇಕದ ಅವಿವೇಕ, ದಯಾ ನಿರ್ದಯ, ಧರ್ಮ ಅಧರ್ಮ, ವಿಕಾರ ಅವಿಕಾರ, ವಿನಯ ಅವಿನಯ। ಧನ್ಯವಾದಗಳು।